ಮೇಲೆ ಅಟ್ಯಾಕ್ ಆಗಿದೆ. ಬುರ್ಜ್ ಖಲೀಫಾದ ಆಜು ಬಾಜು ಬಿಲ್ಡಿಂಗಿಗೆ ಅಟ್ಯಾಕ್ ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ಇನ್ನೊಬ್ಬರಿಗೆ ಅಟ್ಯಾಕ್ ಮಾಡಕ್ ಬಿಡುತ್ತೆ ಅಂತ ನೀವು ತಗೋದು ಇವತ್ತಿನ ಡೇಟ್ ಹಾಕಿ ಹಿಂದ್ಗಡೆಯಿಂದ ವಾಯ್ಸ್ ಕೊಟ್ಟು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಹಳ್ಳಿ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವಾಗ ದುಬೈನಲ್ಲಿ ಇರೋದು. ಸೊ ಇವತ್ತ ಡೇಟ್ ಬಂದು ಮಾರ್ಚ್ 2, 2026. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋ ವಿಡಿಯೋಗಳನ್ನು ನೋಡಿ ನೋಡಿ ತಲೆ ಕೆಟ್ಟು ನಾನು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರಿಯಾಲಿಟಿ ಏನಿದೆ ದುಬೈಯಲ್ಲಿ ಅಂತ. ದುಬೈಯಲ್ಲಿ ತುಂಬಾನೇ ಡ್ರೋನ್ ಅಟ್ಯಾಕ್ಗಳಾಗ್ತಾ ಇದೆ. ಇರಾನ್ ಅವರು ಅಟ್ಯಾಕ್ ಮಾಡಿದ್ದಾರೆ, ದುಬೈಯಲ್ಲಿ ಯುದ್ಧ ನಡೀತಾ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಫೇಕ್ ನ್ಯೂಸ್ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೋಸ್ಕರ ನಾನು ಇವತ್ತು ದುಬೈಲಿ ರಿಯಾಲಿಟಿ ಏನು ಅಂತ ನಾನು ನಿಮಗೆ ತೋರಿಸ್ಬೇಕು ಅಂತ ಒಂದು ಸಣ್ಣ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ರಿಯಾಲಿಟಿ ಏನು ದುಬೈಯಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆಗಿದೆ ಅದು ನಿಜ, ಆದರೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ವಿಡಿಯೋ ಯಾವುದು ಅಂದರೆ ಬುರ್ಜ್ ಖಲೀಫಾದ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಬುರ್ಜ್ ಖಲೀಫಾದ ಮೇಲೆ ಅಟ್ಯಾಕ್ ಆಗಿದೆ. ಬುರ್ಜ್ ಖಲೀಫಾದ ಆಜು ಬಾಜು ಬಿಲ್ಡಿಂಗಿಗೆ ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಜುಮೇರಾ ಬೀಚಲ್ಲಿ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಅವ್ರ ಸತ್ರು ಇವ್ರ ಸತ್ರು ಅಂತ ಹೇಳಿ ದುಬೈ ಬರ್ಬಾದ್ ಆಗಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಫೇಕ್ ನ್ಯೂಸ್ ಸೋಷಿಯಲ್ ಮೀಡಿಯಲ್ಲಿ ಓಡಾಡ್ತಾ ಇದೆ. ಬಟ್ ಹಾಗೇನೂ ಇಲ್ಲ, ದುಬೈಯಲ್ಲಿ ಎಲ್ಲ ನಾರ್ಮಲ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ, ನೀವೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋನ ನಾನು ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಬನ್ನಿ, ನಾನು ನಿಮಗೆ ಬುರ್ಜ್ ಖಲೀಫಾ ತೋರಿಸ್ತೀನಿ. ಬುರ್ಜ್ ಖಲೀಫಾದ ಮೇಲೆ ಅಟ್ಯಾಕ್ ಆಗಿದೆ, ಅಟ್ಯಾಕ್ ಆಗ್ತಾ ಇದೆ, ಹಂಗೆ ಹಿಂಗೆ ಅಂತ ಏನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಂದಿದೆ. ಸೊ ನನಗೆ ನೋಡಿ ಆಶ್ಚರ್ಯ ಆಯಿತು. ನಾವೇ ಇಲ್ಲೇ ಇರೋರು ಶೇಪ್ ಆಗಿದ್ದೀವಿ, ನಮ್ಮ ಇಂಡಿಯಾದಲ್ಲೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ ನ್ಯೂಸ್ ಚಾನಲ್ ಅವರು. ಸೊ ಅದಕ್ಕೋಸ್ಕರ ನಾನು ರಿಯಾಲಿಟಿ ತೋರಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಲೆಸ್ಸಿ ದುಬೈ ಬುರ್ಜ್ ಖಲೀಫಾ ಇನ್ನು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಇಲ್ಲೇ ಇದೆ ಬುರ್ಜ್ ಖಲೀಫಾ ನೋಡಿ ಅಂತ, ಏನೂ ಆಗಿಲ್ಲ, ಶೇಪ್ ಆಗಿದೆ ನೋಡಿ. ಎಲ್ಲ ಗಾಡಿಗಳು ನಾರ್ಮಲ್ ಆಗಿ ಓಡಾಡ್ತಾ ಇದೆ, ಜನಗಳು ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ. ರೆಸ್ಟೋರೆಂಟ್ ಓಪನ್ ಆಗಿದೆ, ರೆಸ್ಟೋರೆಂಟ್ಗಳೆಲ್ಲ ಓಪನ್ ಇದೆ. ಮತ್ತು ಮೆಟ್ರೋ ಓಡ್ತಾ ಇದೆ, ಬಸ್ಗಳು ಓಡಾಡ್ತಾ ಇವೆ. ಪ್ರತಿಯೊಂದು ಮಾಲ್ ಆಗಿರ್ಬೋದು, ಪ್ರತಿಯೊಂದು ಅಂಗಡಿ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಓಪನ್ ಇದೆ, ಯಾವುದು ಕೂಡ ಬಂದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ. ಸ್ಟೇಡಿಯಾದಲ್ಲಿ ಸುಳ್ಳು ಹೇಳಿ 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 ನೋಡಿ, ಶೋ ಕೂಡ ಆಗ್ತಾ ಇದೆ. ಈಗ ರಾತ್ರಿ 11 ಗಂಟೆ ಆಗ್ತಾ ಬಂತು. ಬುರ್ಜ್ ಖಲೀಫಾದ ಮೇಲೆ ಶೋ ಕೂಡ ಆಗ್ತಾ ಇದೆ ನೋಡಿ. ಬುರ್ಜ್ ಖಲೀಫಾದ ಮೇಲೆ ಶೋ ಕೂಡ ಆಗ್ತಾ ಇದೆ. ಇವಾಗ ಲೈಟಿಂಗ್ಸು, ಕಾಂಟೆಂಟ್ ಶೋ ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಆದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳಿದರೆ ನಂಬಿಕೆ ಆಗಲ್ಲ. ನನಗೂ ಕೂಡ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು, ಎಲ್ಲ ಅದೇ ರೀಲ್ಸು. ಅಲ್ಲಿ ಹಾಗಾಯಿತು, ಇಲ್ಲಿ ಹಾಗಾಯಿತು, ಬುರ್ಜ್ ಖಲೀಫಾದ ಮೇಲೆ ಅಟ್ಯಾಕ್ ಆಗಿದೆ, ಮತ್ತು ದುಬೈ ಎಲ್ಲ ಅರ್ಧ ನಾಶ ಆಗಿದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ ನೀವು ಅಟ್ಯಾಕ್ ಮಾಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ನ್ಯೂಸ್ ಬರ್ತಾ ಇದೆ. ಬಟ್ ದುಬೈನ ಪೊಲೀಸ್ಗಳು ತಿರುಗ್ತಾ ಇದ್ದಾರೆ ನೋಡಿ ಅಂತ. ಗುರು, ದುಬೈ ಮೇಲೆ ಅಷ್ಟು ಸುಲಭವಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಇವರು ಎಷ್ಟು ಸೇಫ್ಟಿ, ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅಂತ ಹೇಳಿದರೆ, ಒಂದು ಸಣ್ಣ ಮಾಲ್ಗೆ ಎಷ್ಟೊಂದು ಸೆಕ್ಯೂರಿಟಿ ಇರುತ್ತೆ ಅಂತ ನಾನು ನಿಮಗೆ ಹೇಳಿದರೆ ನಂಬಲಿಕ್ಕಿಲ್ಲ ನೀವು. ಸಿಕ್ಕಾಪಟ್ಟೆ ಸೇಫ್ಟಿ ಆಗಿರುತ್ತೆ. ಒಂದು ಸಣ್ಣ ಮಾಲ್ಗೋಸ್ಕರ ನೀವು ಒಳಗೆ ಹೋಗಿ ವಾಪಸ್ ಬರಬೇಕಂದ್ರೆ ಅದರಲ್ಲಿ ಎಷ್ಟು ಚೆಕ್ಕಿಂಗ್ ಆಗ್ತದೆ, ಸೆಕ್ಯೂರಿಟಿಗಳು ಎಷ್ಟು ಇರ್ತದೆ, ಸಿಕ್ಕಾಪಟ್ಟೆ ಸ್ಟ್ರಿಕ್ ಇರುತ್ತೆ ಗುರು. ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರೋ ಈ ದುಬೈ ಅಷ್ಟು ಸುಲಭವಾಗಿ ಇನ್ನೊಬ್ಬರಿಗೆ ಅಟ್ಯಾಕ್ ಮಾಡಕ್ಕೆ ಬಿಡುತ್ತಾ ಅಂತ ನೀವು ನಂಬ್ತೀರಾ? ಅದು ಕೂಡ ಬುರ್ಜ್ ಖಲೀಫಾದ ಮೇಲೆ ಫ್ಲೈಟ್ ಕೂಡ ಹೋಗೋ ಆಗಿಲ್ಲ. ನಾರ್ಮಲ್ ಆಗಿ ಫ್ಲೈಟ್ ಕೂಡ ಅದ್ರ ಮೇಲೆ ಹಾಸಿ ಹೋಗೋಂಗಿಲ್ಲ, ಅಷ್ಟು ಸೇಫ್ಟಿ ಇದೆ ಆ ಬುರ್ಜ್ ಖಲೀಫಾಗಲ್ಲೇ. ಅದಕ್ಕೆ ಅಟ್ಯಾಕ್ ಆಗಿದೆ ಅಂತ ಹೇಳಿ ನಮ್ಮ ಚಾನಲ್, ಇಂಡಿಯನ್ ಚಾನಲ್ಗಳೆಲ್ಲ ಒಬ್ಬೆ ಹೊಡಿತಾ ಇದ್ದಾರೆ. ಸೊ ಅದು ಯಾವುದು ನಿಜ ಅಲ್ಲ. ನನ್ನ ಲೆಕ್ಕದಲ್ಲಿ ನ್ಯೂಸನ್ನು ನೋಡೋದೇ ಬಿಟ್ಟು ಬರಬೇಕು ಅನಿಸ್ತಾ ಇದೆ ನನಗಂತೂ. ನಾನಂತೂ ನಿಜವಾಗ್ಲೂ ನ್ಯೂಸೇ ನೋಡಲ್ಲ, ಆದರೂ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡುವಾಗ ಈ ವಿಡಿಯೋಸ್ ಬಂದೇ ಬರ್ತದೆ, ಹಾಗಾಯಿತು ಹೀಗಾಯಿತು ಅಂತ. ಇಲ್ಲಿ ಸುಳ್ಳು ಹೇಳಿದ್ರು ಕೂಡ ಫೈನ್ ಹಾಕೋಷ್ಟು ಸ್ಟ್ರಿಕ್ ಕಾನೂನು ಇದೆ ಇಲ್ಲಿ. ಯಾರು ಕೂಡ ಸುಳ್ಳು ಹೇಳೋ ಆಗಿಲ್ಲ. ಸುಳ್ಳು ಹೇಳೋದು ಇರಲಿ, ಯಾರಿಗೂ ಕೂಡ ಯಾರು ಬೈಯೋ ಆಗಿಲ್ಲ, ಕೆಟ್ಟ ಶಬ್ದಗಳಿಲ್ಲ ಬೈಯೋ ಆಗಿಲ್ಲ. ಬೈದರೂ ಕೂಡ ಅವರು ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟರೆ ನೀವು ಅವರಿಗೆ ಫೈನ್ ಕಟ್ಟಬೇಕಾಗ್ತದೆ.
ಅಷ್ಟು ಸ್ಟ್ರಿಕ್ ಇರುವ ಈ ದುಬೈಯಲ್ಲಿ ಅಷ್ಟು ಸುಲಭವಾಗಿ ಈ ಬುರ್ಜ್ ಖಲೀಫಾ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಿಡ್ತಾರ? ಏನು ನ್ಯೂಸ್, ನಮ್ಮ ಇಂಡಿಯಾದ ನ್ಯೂಸ್ ನೋಡ್ಬಿಟ್ರೆ ತಲೆ ಚಿಟ್ಟಂತ ಹೇಳ್ತದೆ. ಯಾವುದೋ ಒಂದೊಂದು ಬಿಲ್ಡಿಂಗಿಗೆ ಹಿಂದ್ಗಡೆ ಇಲ್ಲೆಲ್ಲ ಬೆಂಕಿ ಬೀಳ್ತವೆ, ದೊಡ್ಡ ದೊಡ್ಡ ಬಿಲ್ಡಿಂಗಿಗೆ. ಆ ವಿಡಿಯೋನೆಲ್ಲ ತೆಗೆದು ಇವತ್ತಿನ ಡೇಟ್ ಹಾಕಿ ಹಿಂದ್ಗಡೆಯಿಂದ ವಾಯ್ಸ್ ಕೊಟ್ಟು ಸಿಕ್ಕಾಪಟ್ಟೆ ವಿಡಿಯೋನ ಮಾಡಿ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋಂಥ ಏನು ಅಂತ ನೋಡಬೇಕು ಅಂದರೆ ಲಾಂಗ್ ವಿಡಿಯೋ ನೋಡ್ರಿ, ಗೊತ್ತಾಗ್ತದೆ. ಗುರು, ದುಬೈಯಲ್ಲಿ ಅಕ್ಕಿ, ಜೋಳ, ತರಕಾರಿ, ಹಣ್ಣು, ಹಂಪ್ಲ ಇದು ಯಾವುದು ಬೆಳೆಯಂಗಿಲ್ಲ. ದುಬೈಯಲ್ಲಿ ದುಡ್ಡು ಬೆಳೀತಾರೆ. ದುಡ್ಡು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಬೆಳೀತಾರೆ ಇಲ್ಲಿ. ತರಕಾರಿ ಆಗಲಿ, ಅಕ್ಕಿ ಆಗಲಿ, ಇದನ್ನ ಯಾವುದು ಬೆಳೆಯಂಗಿಲ್ಲ ಇಲ್ಲಿ. ಸೀದಾ ಬಿಲ್ಡಿಂಗ್ ಮತ್ತು ದುಡ್ಡು. ಮನೆ ರೋಡ್ ಕ್ರಾಸ್ ಮಾಡಿ ನಾನು ನಿಮಗೆ ಬುರ್ಜ್ ಖಲೀಫಾದ ಮುಂದ್ಗಡೆ ಏನಿದೆ ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬುರ್ಜ್ ಖಲೀಫಾ ಅದ್ರ ಹಿಂದ್ಗಡೆನೆ ಇದು. ದುಬೈಯಲ್ಲಿ ನೀರಿಲ್ಲ ಅಂತ ಹೇಳ್ತಿರಲ್ಲ, ನೋಡಿ ನೀರನ್ನ ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ ಗುರು. ನೋಡಿ ಗುರು, ದುಬೈಯಲ್ಲಿ ಫೌಂಟೇನ್ ಶೋ ನಡೀತಾ ಇದೆ. ಇನ್ನೇನು ಬೇಕು ನೋಡಿ. ನೋಡಿ ನಿಮಗೆ ನೋಡಿ, ಎಲ್ಲಿ ಬುರ್ಜ್ ಖಲೀಫಾ ಇದೆ, ಅದ್ರ ಮುಂದೆನೇ ಇದು ವಾಟರ್ ಶೋ ನಡೀತಾ ಇದೆ. ನೋಡಿದ್ರಲ್ಲ ಗುರು, ಹೆಂಗಿದೆ ಇವತ್ತಿನ ಪರಿಸ್ಥಿತಿ ಇಲ್ಲಿ. ಎಲ್ಲ ಕ್ಲಿಯರ್ ಆಯಿತು ನೋಡಿ, ಹೆಂಗಿದೆ ಎಲ್ಲ ಕ್ಲಿಯರ್ ಆಯಿತು. ಇಲ್ಲಿ ಲೈಟ್ ಎಲ್ಲ ಬಂದಾಯಿತು ಬುರ್ಜ್ ಖಲೀಫಾದ ಮೇಲೆ. ಜನ ಎಲ್ಲ ನಾರ್ಮಲಾಗಿ ಓಡಾಡ್ತಾ ಇದ್ದಾರೆ, ನಾರ್ಮಲಾಗಿ ನಡೀತದೆ. ಸುಮ್ಮನೆ ನಮ್ಮ ಬುರ್ಜ್ ಖಲೀಫಾದ ಮುಂದ್ಗಡೆ ಫೌಂಟೇನ್ ಶೋ, ವಾಟರ್ ಶೋ ಮತ್ತು ಬುರ್ಜ್ ಖಲೀಫಾದಲ್ಲಿ ಎಲ್ಲ ಆ್ಯಕ್ಟಿವಿಟಿ ನಡೀತಾ ಇದೆ. ಯಾವುದೇ ಕೂಡ ಇಲ್ಲಿ ಬಾಂಬ್ ಅಟ್ಯಾಕ್ ಆಗಿಲ್ಲ, ಯಾವುದೇ ಕೂಡ ಡ್ರೋನ್ ಅಟ್ಯಾಕ್ ಆಗಿಲ್ಲ. ಪ್ಲೀಸ್ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳಲ್ಲಿ ಹೇಳೋದನ್ನೆಲ್ಲ ನಂಬೇಡಿ ಪ್ಲೀಸ್. ರಿಯಾಲಿಟಿ ಏನು ಅಂತ ಇದ್ದರೆ ಅದು ದುಬೈಯಲ್ಲಿ ಬ್ಲಾಗರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಅವ್ರದ್ದು ಚಾನಲಲ್ಲಿ ನೋಡಿ. ದುಬೈ ಬಗ್ಗೆ ಏನೋ ತಿಳ್ಕೊಳ್ಬೇಕಾದ್ರೆ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅವ್ರ ವಿಡಿಯೋಗಳನ್ನು ನೋಡಿ ರಿಯಾಲಿಟಿ ಏನು ಅಂತ ಗೊತ್ತಾಗ್ತದೆ. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಏನು ದುಬೈದ ರಾಜ ಅವರಿಗೆ ಫೋನ್ ಮಾಡಿ ಹೇಳಿಬಿಟ್ಟಿರ್ತಾರೆ ನಮ್ಮದಲ್ಲಿ. ಸೊ ಎಲ್ಲನೂ ಒಂದು ಕಡೆ ಇದ್ದರೆ ದುಬೈ ಒಂದು ಕಡೆ ಸೇಫ್ಟಿಯಲ್ಲಿ ನಂಬರ್ 1 ಇರುತ್ತೆ. ಇಲ್ಲಿ ಒಂದು ಮಾಲ್ಗೆ ಹೋಗಿ ವಾಪಸ್ ಬರಬೇಕಂದ್ರೆ ಇಷ್ಟೊಂದು ಸ್ಟ್ರಿಕ್ ಇರುವಾಗ ಅಷ್ಟು ಸುಲಭದಾಗಿ ಈ ಬಿಲ್ಡಿಂಗ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಿಟ್ಬಿಡ್ತಾರ. ನೋಡಬೇಕು ಒಂದ್ಸಲ ಇದನ್ನು. ನೀವು ಬನ್ನಿ ಬೇಗ ಬನ್ನಿ. ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಇಡೀ ಪೂರ ಬಿಲ್ಡಿಂಗಿಗೆ ಲೈಟ್ಸ್. ಹೆಂಗೆ ಇದೆಲ್ಲ ಪಾಸಿಬಲ್ ಅಂತ ಗೊತ್ತಿಲ್ಲ, ಬಟ್ ದುಬೈ ಇಸ್ ಅ ಗ್ರೇಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.